ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನೋಡಿ 15,000 ಶಿಕ್ಷಕರುಗಳ ಒಂದು ಅರ್ಜಿ ಹೇಗೆ ಹಾಕೋದು, ಯಾವ ವೆಬ್ಸೈಟಲ್ಲಿ ಹಾಕಬೇಕು ಮತ್ತು ಹೇಗೆ ಹಾಕಬೇಕು ಅನ್ನೋ ಸಂಪೂರ್ಣವಾದಂಥ ಮಾಹಿತಿಯನ್ನು ಇಲ್ಲೇ ಕೊಡ್ತಾ ಇದ್ದೇನೆ. ಅಂದರೆ ಸಿಂಪಲ್ಲಾಗಿ ನೀವು ಹೊರಗಡೆ ಹೋಗಿ ₹100 ಕೊಟ್ಟು ನೀವು ಅರ್ಜಿ ಹಾಕೋಕ್ಕಿಂತ ನಿಮ್ಮ ಬಳಸುವಂಥ ನಿಮ್ಮ ಹತ್ತಿರ ಇರುವಂಥ ಮೊಬೈಲಲ್ಲಿ ಕೂಡ ಆರಾಮಾಗಿ ನೀವು ಕರೆಕ್ಟಾಗಿ ತುಂಬೋದು. ಬನ್ನಿ ಹಾಗಾದರೆ ಶುರು ಮಾಡೋಣ. ಬನ್ನಿ, ಇಲ್ಲಿ ಗೂಗಲ್ ಅಂತ ಇದ್ದೇ ಇರುತ್ತೆ. ಪ್ರತಿಯೊಂದು ಮೊಬೈಲಲ್ಲಿ ಗೂಗಲ್ ಇರುತ್ತೆ. ಗೂಗಲ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಲ್ಲಿ ಸರ್ಚ್ ಬಾಕ್ಸ್ ಓಪನ್ ಆಗುತ್ತೆ. ಆ ಸರ್ಚ್ ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ school.kar.nic.in ಇಷ್ಟು ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನೇರವಾಗಿ ವೆಬ್ಸೈಟ್ ಆನ್ ಆಗುತ್ತೆ ನಮ್ಮದು. ಅಂದರೆ ನೀವು ನೆಟ್ ಆನ್ ಇರಬೇಕು. ನೇರವಾಗಿ ವೆಬ್ಸೈಟ್ ಅಂದರೆ ಶಾಲಾ ಶಿಕ್ಷಣ ಇಲಾಖೆ ಅಂತ ಮೊದಲನೇ ಒಂದು ಆಪ್ಷನ್ ಬರುತ್ತೆ ಇಲ್ಲಿ, ಹೌದಾ? ಈ ಆಪ್ಷನ್ ಮೇಲೆ ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಕರ್ನಾಟಕ ಸರ್ಕಾರದ ಒಂದು ಟೀಚರ್ಸ್ ವೆಬ್ಸೈಟ್ ಲಿಂಕ್ ಇದು ಓಪನ್ ಆಗ್ತದೆ. ಇವಾಗ ನಾವು 15,000 ಶಿಕ್ಷಕರ ಒಂದು GPSTR, PSTR, HSTRಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಇಲ್ಲಿ ನೋಡಿ 3 ಡಾಟ್ ಇರುತ್ತೆ. ಇಲ್ಲಿ ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ CA ಸೆಲ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. CA ಸೆಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಕೆ, ಇಷ್ಟು ಓಪನ್ ಆದಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಬರುತ್ತೆ PST PE ಗ್ರೇಡ್ 2 GPT AMPE ಗ್ರೇಡ್ 1 ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕ್ಲಿಕ್ ಮಾಡಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಓಪನ್ ಆಗಿಬಿಡ್ತದೆ, ಅರ್ಜಿ ಓಪನ್ ಆಗುತ್ತೆ. ಇದು ಇಂಪಾರ್ಟೆಂಟ್, ಫಸ್ಟ್ ನೀವು ಕಲಿಬೇಕಿದು. ಓಕೆನಾ? ಇಷ್ಟು ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂದರೆ ಫಸ್ಟ್ ನೀವು ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಅಂದರೆ ನಿಮ್ಮ SLCಯಲ್ಲಿರುವಂತಹ ಒಂದು ಹೆಸರನ್ನೇ ಇಲ್ಲಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರು, ನಿಮ್ಮ ಹತ್ತಿರ ಇರುವಂಥ ಮೊಬೈಲ್ ನಂಬರು, ಅಲ್ಲಿ ಒಂದು ಗೆಟ್ OTP ಅಂತ ಇರುತ್ತೆ. ನೀವು ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ಮೇಲೆ OTP ನಿಮ್ಮ ಮೊಬೈಲಿಗೆ ಬರುತ್ತೆ. ಆ OTPಯನ್ನು ಇಲ್ಲಿ ಹಾಕಿದ ಮೇಲೆ ಸಬ್ಮಿಟ್ OTP ಅಂತ ಇರುತ್ತೆ. ಆ ಸಬ್ಮಿಟ್ OTPಯನ್ನು ಹೊಡೆದು ಸಬ್ಮಿಟ್ OTP ಅಂತ ಹಾಕಬೇಕು. ನೆಕ್ಸ್ಟ್ ನಿಮ್ಮ ಇಮೇಲ್ ಅಂದರೆ ನೀವು ಚಾಲ್ತಿಯಲ್ಲಿರುವಂಥದ್ದು, ನಿಮ್ಮ ಮೊಬೈಲಲ್ಲಿ ಚಾಲ್ತಿಯಲ್ಲಿರುವಂತಹ ಇಮೇಲ್ ವಿಳಾಸವನ್ನು ಇಲ್ಲಿ ಹಾಕಬೇಕಾಗತ್ತೆ. ನೆಕ್ಸ್ಟ್ ಯೂಸರ್ ನೇಮ್ ಯಾವ್ದು ಬೇಕಾದರೂ ಹಾಕ್ರಿ, ಅದನ್ನೇ ಹಾಕಬೇಕಂತಿಲ್ಲ. ನೆಕ್ಸ್ಟ್ ಪಾಸ್ವರ್ಡ್, ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ನೀವೇನು ಮಾಡಬೇಕು, ಓಕೆ ಕೊಟ್ಟ ಮೇಲೆ ಲಾಗಿನ್ ಆದಮೇಲೆ ನಿಮ್ಮ ಒಂದು ಟೀಚರ್ಸ್ ಅರ್ಜಿ ಒಂದು ಲಾಗಿನ್ ಓಪನ್ ಆಗುತ್ತೆ, ಹೊಸ ID. ಆಮೇಲೆ ನೀವು ಕಂಟಿನ್ಯೂ ಆಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದು ಹೇಗೆ ಆಪ್ಷನ್ಸ್ ಸಿಗುತ್ತೆ, ಆ ಆಪ್ಷನ್ ಎರಡನೇ ಪಾರ್ಟಲ್ಲಿ ಸಂಪೂರ್ಣವಾದಂಥ, ಯಾಕಂದರೆ ಸಿಕ್ಕಾಪಟ್ಟೆ ಲೆಂತಿ ಇರೋದ್ರಿಂದ ನಾನು 25-30 ಮಿನಿಟ್ಸ್ ಅಂದರೆ ಅರ್ಧ ತಾಸು ಅದು ವಿಡಿಯೋ ಮಾಡಿದ್ದೇನೆ. ಪಾರ್ಟ್ 2ದಲ್ಲಿ ಬರ್ತದೆ. ಓಕೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.